ಟ್ಯಾಟೂ ಆಯ್ತು, ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿಯ ಸರದಿ. ಮೆಹಂದಿ ಪ್ರಿಯರಿಗೂ ಕೂಡ ಶಾಕ್ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಕಳಪೆ ಕ್ವಾಲಿಟಿಯ ಮೆಹಂದಿ ಬಳಸಿದ್ರೆ ಸಂಕಷ್ಟ ಫಿಕ್ಸ್ ಅಂತೆ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರೋ ಬಗ್ಗೆ ಆತಂಕಕಾರಿ ವರದಿ ಗೊತ್ತಾಗ್ತಾ ಇದೆ. ಮೆಹಂದಿಯಿಂದ ಚರ್ಮ ರೋಗದ ಸಮಸ್ಯೆ ಬರಬಹುದು, ಸಾಧ್ಯತೆಗಳಿದೆ ಅಂತ. ಮೆಹಂದಿ ಬಳಕೆ ವಿಚಾರವಾಗಿ ಈಗಾಗಲೇ ಸಾವಿರಾರು ದೂರುಗಳು ಕೂಡ ದಾಖಲಾಗಿದ್ದಾವೆ. ಮೆಹಂದಿಗೂ ಮುಹೂರ್ತ ಫಿಕ್ಸ್ ಆಗುತ್ತಾ ಅಂತ ನೋಡ್ಬೇಕು. ಬ್ರ್ಯಾಂಡ್ಗಳ ಹೆಸರಲ್ಲಿ ಕಳಪೆ ಪೌಡರ್ಗಳನ್ನು ಮಾರಾಟ ಮಾಡೋದು, ಈ ಮೆಹಂದಿಯಿಂದ ಕೂಡ ಕಂಟಕ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಗತಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈ ಕಾಸ್ಮೆಟಿಕ್ಸ್ಗಳ ಪಟ್ಟಿ ನೋಡ್ತಾ ಇದ್ವಿ, ಏನೇನೆಲ್ಲ ಅದರಿಂದ ಸೈಡ್ ಎಫೆಕ್ಟ್ಸ್ ಅಂತ. ಬಟ್ ಮೆಹಂದಿ ಆ ಸಾಲಿಗೆ ಸೇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇದು ಶಾಕಿಂಗ್ ಅಂತ ಹೇಳ್ಬೋದು. ಮೆಹಂದಿಯಿಂದ ಯಾವ ರೀತಿ ತೊಂದರೆ ಉಂಟಾಗುತ್ತೆ? ವಿಜಯ್, ಈಗ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಮದುವೆ ಆಗಲಿ, ಮೆಹಂದಿ ಆಗಲಿ, ಅಥವಾ ಮನೇಲಿ ಏನೇ ಒಂದು ಒಳ್ಳೆಯ ಫಂಕ್ಷನ್ ಆಗಲಿ, ಗೃಹ ಪ್ರವೇಶ ಸಂದರ್ಭ ಆಗಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ಬಹುತೇಕ ಮಹಿಳೆಯರು, ಹುಡುಗಿಯರು ಎಲ್ಲರೂ ಇಷ್ಟಪಡುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಅದು ಈ ಮೆಹಂದಿಯನ್ನ ಡಿಸೈನ್ ಮೆಹಂದಿಯನ್ನ ಕೈಗೆ ಹಾಕಿ ಸಂಭ್ರಮಿಸ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಈ ಮೆಹಂದಿ ಹಾಕುವಂತಹ ಆರ್ಟಿಸ್ಟ್ಗಳಿಗೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅವ್ರಿಗೂ ಕೂಡ ನಾವು ಸಿಕ್ಕಾಪಟ್ಟೆ ದುಡ್ಡನ್ನೇ ಕೊಡಬೇಕು. ಸೊ ಮೆಹಂದಿಗೆ ಅಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇರುವಂಥದ್ದು. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಬಹುತೇಕ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅತಿ ಕಡಿಮೆ ದುಡ್ಡಿಗೆ ಕಳಪೆ ಗುಣಮಟ್ಟದ ಮೆಹಂದಿಯನ್ನ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರುವಂತಹ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಮೆಹಂದಿಯನ್ನ ಹಾಕಿದ ತಕ್ಷಣ ಬಹುತೇಕರಿಗೆ ಒಂದ್ ರೀತಿ ಅಲರ್ಜಿ ಶುರುವಾಗುವಂಥದ್ದು, ಕೈಯಲ್ಲಿ ಒಂದ್ ರೀತಿ ಅಂದ್ರೆ ತುರಿಕೆ ಶುರುವಾಗುವಂಥದ್ದು, ಅಥವಾ ಅಲರ್ಜಿ ಶುರುವಾಗುವಂಥದ್ದು, ಏನೋ ಒಂದ್ ರೀತಿ ಇನ್ಫೆಕ್ಷನ್ ಆದ ರೀತಿಯಾಗಿ ಕಾಣಿಸುವಂಥದ್ದು, ಈ ರೀತಿಯ ಘಟನೆಗಳು ಜಾಸ್ತಿ ಆಗ್ತಾ ಇತ್ತು. ಈ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಒಂದಷ್ಟು ಕೇಸಸ್ಗಳು ಕೂಡ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಾಗ್ಲಿ ಅಥವಾ ವೈದ್ಯರ ಬಳಿ ಬರುವಂತಹ ಜನರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಸೊ ಈ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆಗೂ ಕೂಡ ಸಾಕಷ್ಟು ದೂರುಗಳು ಹೋಗಿತ್ತು. ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಗೋಬಿ ಆಯ್ತು, ಪಾನಿಪುರಿ ಆಯ್ತು, ಕಬಾಬ್ ಆಯ್ತು, ಇವೆಲ್ಲವುದರ ಮೇಲೆ ಸಮರವನ್ನ ಸಾರಿರುವಂತಹ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ಮುಂದಿನ ದಿನಗಳಲ್ಲಿ ಈಗ ಕಳಪೆ ಗುಣಮಟ್ಟದ ಮೆಹಂದಿಯ ಮೇಲೆ ಸಮರವನ್ನ ಸಾರೋದಕ್ಕೆ ಸಜ್ಜಾಗಿದೆ. ಎಲ್ಲೆಲ್ಲಿ ಈ ರೀತಿಯಾದಂತಹ ಮೆಹಂದಿಯ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅವುಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ಅದರ ಒಂದು ಸ್ಯಾಂಪಲ್ಸ್ ಅನ್ನ ಕಲೆ ಹಾಕೋದಕ್ಕೆ ಕೂಡ ಮುಂದಾಗಿದೆ. ಎಷ್ಟರ ಮಟ್ಟಿಗೆ ಅದು ಸೇಫ್ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆಯನ್ನ ಮಾಡಿ, ವಿಶ್ಲೇಷಣೆಯನ್ನ ಮಾಡಿ, ವರದಿ ಬಂದ ಬಳಿಕ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಈ ಕೆಲವೊಂದು ರೋಡ್ಗಳಲ್ಲಿ ಈ ಐಲೈನರ್ಗಳಾಗ್ಲಿ, ಕಾಜಲ್ಗಳಾಗ್ಲಿ ಇವೆಲ್ಲವನ್ನ ಕೂಡ ಮಾರಾಟ ಮಾಡ್ತಾರೆ. ಅದರ ಗುಣಮಟ್ಟವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಆಹಾರ ಸುರಕ್ಷತೆ ಇಲಾಖೆ ಮುಂದಾಗಿರುವಂತದ್ದು. ಜೊತೆಗೆ ಯಾರಾದ್ರೂ ಕೆಲವೊಂದು ಬ್ರ್ಯಾಂಡ್ ಹೆಸರನ್ನ ಇಟ್ಕೊಂಡು, ಅಂದ್ರೆ ಯಾವುದೋ ಒಂದು ಫೇಮಸ್ ಬ್ರ್ಯಾಂಡ್ ಹೆಸರನ್ನ ಇಟ್ಕೊಂಡು ಡೂಪ್ಲಿಕೇಟ್ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ, ಅಂತವರ ವಿರುದ್ಧನೂ ಕೂಡ ಕ್ರಿಮಿನಲ್ ಕೇಸ್ ಹಾಕೋದಕ್ಕೆ ಕೂಡ ಇಲಾಖೆ ಸಜ್ಜಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ತಯಾರಿಯನ್ನ ಆಹಾರ ಸುರಕ್ಷತೆ ಮತ್ತು ಔಷಧ ನಿಯಂತ್ರಣ ಇಲಾಖೆ ಮಾಡಿಕೊಂಡಿರುವಂತದ್ದು. ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಅವರ ಫೇವರಿಟ್ ಮೆಹಂದಿ ಮೇಲೆ ನಿರ್ಬಂಧ ಹೇರುವಂತಹ ಸಾಧ್ಯತೆ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.